ನಾನು 30 ವರ್ಷ ಅಂತ ಒಬ್ಬನೇ ಇರೋದು. ಮದುವೆ ಆಗಿತ್ತು, 11 ವರ್ಷ ಆಗಿತ್ತು. ಅವನು ಇಂಡಿಪೆಂಡೆಂಟ್ ಲೈಫ್ ಬೇಕು ಅಂತೇಳಿ ಮಗ 5 ವರ್ಷ ಆಗೋದು ಕಾದು ನನ್ನ ಜೊತೆನೇ ಇದ್ದು ಎಲ್ಲ ಓದ್ಕೊಂಡು ಕೆಲಸ ಆದ ತಕ್ಷಣ ಸೀರಿಯಲ್ ಶೂಟ್ಗೆ ಹೋಗಿದ್ದೆ ಬೆಳಗ್ಗೆ 7 ಗಂಟೆಗೆ. ಏನೋ ಮಾತುಕತೆ ಕೋವಿಡ್ ಟೈಮ್ನಲ್ಲಿ. ನನ್ನ ಮೊಬೈಲಲ್ಲಿ ಅವನು ಆನ್ಲೈನಲ್ಲಿ ಪಾಠ ಮಾಡ್ತಿದ್ರು ಟೀಚರು. ನಾನು ಹೋಗಬೇಕು ಅಂತ, ನೀನು ಮೊಬೈಲ್ ಕೊಡು ಅಂತ ಹೇಳೋದು. ಇಲ್ಲ, ಮಗನಿಗೋಸ್ಕರ ನಾನು ಕೆಲಸ ಬಿಡೋಕ್ಕಾಗಲ್ಲ, ನನ್ನ ಕೆಲಸ ಮುಖ್ಯ. ಅವ್ನ ವಿದ್ಯಾಭ್ಯಾಸ ತುಂಬ ಹಾಳಾಗಿ ಹೋಗ್ಲಿ ಬಿಡು ಅಲ್ಲಿ ಬೈದು ಹಿಂಗೆ ಹೋದರು. ನಾನು ಸ್ವಲ್ಪ ಜೋರಾಗಿ ಹೇಳಿದೆ, ವಿದ್ಯಾಭ್ಯಾಸ ಹಾಳಾಗಿ ಹೋಗ್ಲಿ ಅಂತ ಹೇಳ್ಬೇಡ. ಯಾಕೋ ಅಷ್ಟು ಜೋರಾಗಿ ಕೂಗ್ತೀಯ ಹೋಳಿ ಮಗನೇ? ನನ್ನ ಊಟ ತಿನ್ಕೊಂಡು ನನ್ನ ಪ್ರಪಂಚದಲ್ಲಿ ನನ್ನ ಲೈಫ್ನಲ್ಲಿ ಆ ಥರದ್ದು ಹೆಂಗ್ಸ್ ನಾನು ನೋಡಿಲ್ಲಮ್ಮ. 11 ವರ್ಷ ಊಟನೇ ಆಗ್ತಿಲ್ಲ ನನಗೆ. ಯಾರ ಹತ್ರ ಹೇಳಿ? ನಾನು ತುಂಬ ಕಷ್ಟಪಟ್ಟೆ. ನನ್ನ ಸಂಪಾದನೆ ಚೆನ್ನಾಗಿತ್ತು ಅವಾಗ. ಮದುವೆ ಟೈಮ್ನಲ್ಲಿ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಕಲಿಸ್ತಿದ್ದೆ, ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿಸ್ತಿದ್ದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲಮ್ ಟೆಕ್ನಾಲಜಿನಲ್ಲಿ ಕಲಿಸ್ತಿದ್ದೆ, 2 ಸ್ಕೂಲ್ನಲ್ಲಿ ಥಿಯರಿ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. 5 ನಿಮಿಷ ವೇಸ್ಟ್ ಮಾಡ್ತಿರ್ಲಿಲ್ಲ. ನನ್ನ ದುಡ್ಡಲ್ಲಿ ಜಾಗ ಎಲ್ಲ ತೊಗೊಂಡು ನನ್ನ ಹೆಸ್ರಿಗೆ ಮಾಡಿಸ್ತೀನಿ ಅಂತೇಳಿ ಅವ್ರ ಅಪ್ಪನ ಹೆಸ್ರಿಗೆ ಮಾಡಿಸಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಶೂಟಿಂಗ್ ಹೋಗಿದ್ದೆ. ಮಗನ ಕರ್ಕೊಂಡು ಗ್ಯಾಸ್ ಸ್ಟವ್ ಬಿಡಲಿಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದು. ನಾನು ಗೊತ್ತಿತ್ತು ನನಗೆ ಹೋಗ್ತಾರೆ ಅಂತ, ಮೊದಲಿಂದ ಹೇಳ್ತಿದ್ರು. ನಾನಿನ್ನು ಅಷ್ಟು ತಲೆಗೆ ಹಾಕ್ಕೊಳ್ಳಿಲ್ಲ ಅದನ್ನು. ಎಂತ ಒಬ್ಬ ಇರೋನು ಹಿಂದೆ ಮುಂದೆ ಇಲ್ದಿರೋರು ಒಬ್ಬ ಗಂಡಸ ಜೊತೆ ಎಷ್ಟೆಲ್ಲ ಆಟ ಆಡ್ತಾರಲ್ಲ ಇವರು ಅಂತ ತುಂಬ ಇಷ್ಟಪಟ್ಟು ಮದುವೆ ಆದ ನಾನು ಅವ್ರನ್ನ. ಆಮೇಲೆ ಯಾರಿಗೂ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ಕೋವಿಡ್ ಟೈಮಲ್ಲಿ, ಅವ್ರು ಎತ್ಕೊಂಡು ಓಡೋದ್ರು. ತುಂಬ ಪ್ರಾಬ್ಲಮ್ ಆಗೋಯ್ತು ಆ ಟೈಮಲ್ಲಿ. ಸೀರಿಯಲ್ ಎಲ್ಲ ನಿಂತೋಯ್ತು. ಯಜಮಾನಿ ಅಂತ ಒಂದು ನಡೀತಿತ್ತು, ಮಂಗಳಗೌರಿ ಒಂದು ನಡೀತಿತ್ತು. ಅದು ಹೈದ್ರಾಬಾದಲ್ಲಿ ಶೂಟಿಗೆ ಕರ್ಕೊಂಡು ಹೋಗಿದ್ರು, ಕೋವಿಡ್ ಇದೆ ರಾಮ್ಜಿ ಫಿಲಮ್ ಸಿಟಿನ. ಅದು ಏನಾಯಿತು ಮೆಂಟಲಿ ಈ ಥರದ್ದೆಲ್ಲ 20-22 ವರ್ಷ ಇದ್ದಾಗ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ಬಂದಾಗ ನಮ್ಮಮ್ಮ ಸಂಪಾದನೆ ಇರಲ್ಲ ಅಂಥೇಳಿ ನನ್ನ ತಮ್ಮಂದರು ಇಬ್ಬರಿದ್ದಾರೆ, ಅವರು ಮನೆಯಿಂದ ಹೊರಗಡೆ ಹಾಕಿದ್ರು. ಇವತ್ತು ಬಂದಿದ್ದಾರೆ 30 ವರ್ಷ ಆದಮೇಲೆ ನಾನು ನೋಡೋಕೆ. ನಿಮ್ಮ ಮನೆಯವರಲ್ಲ, ಅಮ್ಮ ತಮ್ಮ ಬಂದು ನೋಡ್ಕೊತಿದ್ದಾರೆ. ನನಗೆ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಇದೆಲ್ಲ. ಒಬ್ಬನೇ ಒಂದು ತಟ್ಟೆಲಿ ಅನ್ನ ಹಾಕ್ಕೊಂಡ್ರೆ ಸಾರು ಜೊತೆ ಕಣ್ಣೀರು ಬಿದ್ದು ನೀರು ಬಿದ್ದಿರೋದು ಗೊತ್ತು. ಇಂಥ ಜೀವನ ಎಲ್ಲರೂ ಇದ್ದು ಹಿಂಗಾಗೋಗ್ಬಿಡ್ತಲ್ಲ ಅಂತ. ನಾನಿದು ಹೇಳ್ತಿರೋದು ಕಷ್ಟ ಸಂಕಟ ಅಂತಲ್ಲ, ಹೆಂಗೆಲ್ಲ ಇರುತ್ತಲ್ವ ಅಂತ. ಅದು ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ, ಬೇಜಾರಾದಾಗೆಲ್ಲ ಊಟ ಬಿಟ್ಬಿಟ್ಟಿದ್ದೀನಿ. ಅದು ಸೇರಿ ಇವಾಗ ಆಯುರ್ವೇದಿಕ್ ತೋರಿಸಿದೆ ಅಂತ ಹೇಳಿದ್ನಲ್ಲ, ಅವನು ಮೋಷನ್ ಆಗ್ತಿಲ್ಲ ಅಂತ ಹೇಳಿ ಒಂದು ಯಾವುದೋ ಒಂದು ಆಯಿಲ್ ಥರ ಕೊಟ್ಟಿದ್ದ. ಅದು ತಿಂದ ಆದಮೇಲೆ ರಿವರ್ಸ್ ಆಗೋಯ್ತು. ಒಂದು ಮೆಟ್ಲು ಹತ್ತಿದ್ರೆ ಕೂತ್ಕೋಬೇಕು, ಒಬ್ಬನೇ. ಆಮೇಲೆ ನಮ್ಮ ಕೋ ಆರ್ಟಿಸ್ಟ್ಗಳು ನಾಗೇಂದ್ರ ಶಾ, ಆಮೇಲೆ ರಾಧಿಕಾ ಶೆಟ್ಟಿ, ಸಂತೋಷ್ ಅಂತ ಮಂಡ್ಯದಿಂದ ಒಬ್ಬರು, ಅವ್ರು ಬಂದು ಅವರು ಹಂಗೆ ನಡ್ಸ್ಕೊಂಡೆ ಕರ್ಕೊಂಡು ಹೋದ್ರು ಪಾಪ. ಆಮೇಲೆ ಅಷ್ಟರೊಳಗೆ ನಮ್ಮಮ್ಮಂಗೆ ವಿಷಯ ಗೊತ್ತಾಗಿದೆ ಹೆಂಗೋ. ಆಮೇಲೆ ಅಮ್ಮ ಬಂದು ಇವರು ಅವ್ರಿಗೆ ನಮ್ಮ ಅಮ್ಮಂಗೆ ನಮ್ಮ ತಮ್ಮ ನನ್ನ ಹ್ಯಾಂಡ್ ಓವರ್ ಮಾಡಿ ಹೋದರು. ಇವರು ದುಡ್ಡು ಖರ್ಚಾಗುತ್ತಲ್ವ ಅಂತ ಹೇಳಿ ವಿಕ್ಟೋರಿಯಾನಲ್ಲೇ ಅಡ್ಮಿಟ್ ಮಾಡಿಸ್ಬಿಟ್ರು. ಆ ವಿಕ್ಟೋರಿಯಲ್ಲಿ 15 ದಿನ
ಸ್ವಲ್ಪ ಹಿಂಗೆ ಮಲಗಿದ್ದೀನಿ ನಾನು ಅಷ್ಟೇ. ಬರ್ತಾರೆ ಟಿಪ್ಸ್ ಹಿಂಗೆ ನೋಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ, ಆಮೇಲೆ ಕಂಡುಬಿಟ್ರೆ 20 ಜನ ಸ್ಟೂಡೆಂಟ್ಸ್ಗಳಿರ್ತಾರೆ. ಅವ್ರಿಗೆ ಎಕ್ಸ್ಪ್ಲೇನ್ ಆಗ್ಬಿಟ್ಟೆ ನಾನು 15 ದಿನ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಕೊನೆಗಿಲ್ಲ, ಮನೆಗೆ ಕರ್ಕೊಂಡು ಹೋಗಿ ಊಟ ಚೆನ್ನಾಗಿ ಕೊಡಿ, ಸರಿ ಹೋಗ್ತಾನೆ. ಅವ್ರಿಗೇನು ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗಲಿಲ್ಲ. ಅದಾದಮೇಲೆ ಅಲ್ಲಿಂದ ನಾನು ಅದೇ ರಾಧಿಕಾ ಶೆಟ್ಟಿ, ನಾಗೇಂದ್ರ ಶಾ, ಹಿಂಗೆ ಯಾರೂ ನೋಡ್ಕೊಳಕ್ಕಾಗಲ್ಲ, ಮನೇಲಿರು ಅಂದರು. ನಮ್ಮಮ್ಮ ಬಂದಿದ್ದರು. ಅಮ್ಮಗೇನು ಮಾಡೋಕ್ಕಾಗಲ್ಲ, 80 ವರ್ಷ ಆಗಿದೆ. ರಾಗಿ ಗಂಜಿ ಕುಡಿಯೋ ಎಷ್ಟು ಅಂತ ಕುಡಿತದಲ್ಲಿ ಏನಿರುತ್ತೆ ಅದರಲ್ಲಿ. ಆಮೇಲೆ ಇಲ್ಲ ನೀನು ಇರೋಕ್ಕಾಗಲ್ಲ, ನನಗೇನೋ ಬೇರೆ ವ್ಯವಸ್ಥೆ ಮಾಡಿ ರೋಗಿಗಳನ್ನ ನೋಡ್ಕೊಳ್ತಾರಲ್ಲ ಅಲ್ಲಿ ಹೋಗ್ಬೇಡಿ ಅಂತ. ಅದೆಲ್ಲೋ ಹೆಣ್ಣೂರ ಹತ್ರ ಕೇರಿಂಗ್ ಸೆಂಟ್ರ್ ಅಂತ ಇದೆ, ಅಲ್ಲೆಲ್ಲ ಸೇರಿಸ್ಬಿಟ್ರು. ಅಲ್ಲಿ ಸೆಕೆಂಡ್ ಡೇಗೆ ತಲೆ ಎಲ್ಲ ಬೋಳ್ಸಿ ಮೀಸೆ ಎಲ್ಲ ತೆಗೆದು, ಸುದೀಪ್ ಯಾವುದೋ ಒಂದು ಸಿನಿಮಾ ಬಂತಲ್ಲ, ಸೇದು ಹುಚ್ಚನೇನೋ ಹಂಗೆ ಮಾಡಿ ಕೂರಿಸ್ಬಿಟ್ಟಿತ್ತು ಮಾಡಿ. ಅವತ್ತು ನಾನು ಕನ್ನಡಿನೂ ನೋಡಲಿಲ್ಲ. ನಾನು ಅದಕ್ಕೆ ನಂಗೆ ಹುಷಾರಾದ್ರೆ ಸಾಕು, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅದಾದಮೇಲೆ 2 ದಿವಸ ಮಜ್ಜಿಗೆ ಅನ್ನ ಕೊಟ್ರಪ್ಪ. ಆಮೇಲೆ ಏನೂ ಮಾಡಲಿಲ್ಲಮ್ಮ. ಅಲ್ಲಿ ನೋಡೋದೇ ಗೊತ್ತಿಲ್ಲ, ಮಾತ್ರೆ ಕೊಡ್ತಿದ್ರು. ಆಮೇಲೆ ನೋಡಿದ್ರೆ ಹಿಮಾಲಯ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ. 22 ಸಾವಿರ ರೂಪಾಯಿನೂ ಇತ್ತು. ಅದನ್ನೇ ಗೂಗಲ್ ಪೇ ಮಾಡಿಸ್ಕೊಂಡ್ರು. ನಮ್ಮ ತಮ್ಮ ಬಂದು ನನ್ನ ಕೈನಲ್ಲೇ ಅವ್ರಿಗೆ ಪೇ ಮಾಡಿಸಿದ್ರು. ಅದಾದಮೇಲೆ ಅವ್ರ ಹತ್ರ ಕೈಕಾಲು ಬೇಡಿಸ್ಕೊಂಡು ಅದು ನಮ್ಮ ಅಮ್ಮಂಗ ಇನ್ನೂ ಜಾಸ್ತಿ ಆಗೋಯ್ತು ಕೂತ್ಕೊಳ್ಳೋಕ್ಕೆ. ಇಲ್ಲ ಆಪ್ರೇಷನ್ ಮಾಡಬೇಕು, ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದರು. ವಿಕ್ಟೋರಿಯಾಗೆ ಸೇರಿಸ್ಬಿಡಿ ಅಂದ್ಬಿಟ್ರು. ಮತ್ತೆ ಎಲ್ಲಿ ಆಗಲ್ಲ, ನನಗೆ ಬೇರೆ ಯಾವುದಾದ್ರು ತೋರ್ಸಪ್ಪ ಅಂದಿದ್ದಕ್ಕೆ ಒಬ್ಬ ನರ್ಸ್ ಹತ್ರ ನಿಮ್ಮವರೇ ಯಾರಾದರೂ ಒಬ್ರಿಗೆ ಹೇಳಿ ಅವ್ರು ಇದನ್ನು ಸಜೆಸ್ಟ್ ಮಾಡಿದ್ರು. ಇಲ್ಲಿ ಬಂದರೆ ಬೆಡ್ ಇಲ್ಲ, ಜನರಲ್ ವಾರ್ಡ್ ಬೆಡ್ ಇಲ್ಲ. 2 ಡೇಸ್ ವೆಯ್ಟ್ ಮಾಡಬೇಕಾಗಿ ಬಂತು. ಆಮೇಲೆ ಎಲ್ಲ ಸ್ಪೆಷಲ್ ವಾರ್ಡು ಪರವಾಗಿಲ್ಲ, ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ ಉಳ್ತಾರೆ, 1-2 ದಿವಸ ಇರ್ತೀನಿ. ಆಮೇಲೆ ಜನರಲ್ ವಾರ್ಡ್ ಖಾಲಿ ಆದ ತಕ್ಷಣ ನಾನು ಅಲ್ಲಿ ಶಿಫ್ಟ್ ಆಗ್ತೀನಿ. ಹೆಂಗೋ ನನ್ನ ಮುಂದೆ ನಾನು ಧೈರ್ಯ ಮಾಡಿ ಬರದೇ ಹೋಗಿದ್ದಿದ್ರೆ 6 ತಿಂಗಳು ಅನುಭವಿಸಿದ್ದು ಯಾರ ಕೈಲೂ ಆಗ್ತಿರಲಿಲ್ಲ, ಪ್ರಾಣ ಬಿಟ್ಕೊಡ್ತಿದ್ರು. ದೇವ್ರು ನನಗೆ ಕೈ ಹಿಡ್ದ. ಆಮೇಲೆ ಊಟ ಏನಪ್ಪ ಮಾಡೋದು ಹಾಸ್ಪಿಟ್ಲ್ಗಳಲ್ಲಿ. ನಮ್ಮಮ್ಮ ವರ್ತೂರಲ್ಲ ತಮ್ಮನ ಜೊತೆ ಇರೋದು, ಅವ್ರು ಊಟ ತರೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಬಂದರೆ ಊಟ ಕೊಡ್ತಾರೆ ತಾಯಿ, ಹೊಟ್ಟೆ ತುಂಬ ನಮ್ಗೇನು ಬೇಕೋ ನಂಗೆ ಜೀರ್ಣ ಆಗಲ್ಲ. ಅದಕ್ಕೆ ಸ್ವಲ್ಪ ಫ್ರೂಟ್ ಸಲಾಡು, ಹೆಸರು ಕಾಳ್ದು ಹುರಿದಿರೋದು ಒಂದು ಸ್ವಲ್ಪ ತೊಗೊಂಬಂದು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂದುಬಿಡ್ತೀನಿ. ಊಟದ ಒಂದರಿಂದ ನಾನು ನೆಮ್ಮದಿ ಊಟ ಹೋದ್ರೆ ನಾವು ಸ್ವಲ್ಪ ಆರಾಮಾಗ್ತಿದ್ದೀನಿ. ಆಮೇಲೆ ಜನಗಳೆಲ್ಲ ತುಂಬ ಸಹಾಯ ಮಾಡ್ತಿದ್ದಾರಮ್ಮ. 1 ರೂಪಾಯಿ ಹಾಕ್ತಿದ್ದಾರೆ. ಯಾರವರು ಅಪ್ಪ, ಇಷ್ಟು ಜನ ಇದ್ದಾರ, ಅಳ್ತಾರೆ ಫೋನ್ ಮಾಡಿ, ಏನು ಮಾಡ್ಕೊಬಿಟ್ಟಿಯಪ್ಪ ಅಂತ. ಇಷ್ಟು ಜನ ಅಳ್ತಿದ್ದಾರೆ ಗೊತ್ತಾ. ನಾನು ತುಂಬ ಸಂಘದಿಂದ ಹೇಳ್ತಿಲ್ಲ ಇದನ್ನ. ಎಷ್ಟು ಜನ ಅಪ್ಪ, ಎಷ್ಟು ಜನ ಬಂದು ಹೋಗ್ತಾರೆ, ಎಷ್ಟು ಜನ ಮಾತಾಡ್ಸಿ ಮಾಡ್ತಿದ್ದಾರೆ. ಮಾತ್ರ ಇಲ್ಲ, ಅವ್ರ ಮೂಲಕನೇ ನಡೀತಿದೆ ಎಲ್ಲ. ಈಗ ಹಾಸ್ಪಿಟಲ್ ಅವರು ಸಮಾಜ ಸೇವೆ ಕಡೆಯಿಂದ ಬಂದರೆ ಇಸ್ಕೊಂಡು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರಿಗೂ ಗೊತ್ತಾಗಿದೆ. ತುಂಬ ಗೂಗಲ್ಲೆಲ್ಲ ತುಂಬ ವೈರಲ್ ಆಗೋಗಿದೆ ಅಂತ ಅವರೇ ಹೇಳಿದ್ರು. ಈ ಕಡೆ ನಿಮ್ಮ ಆರ್ಟಿಸ್ಟ್ಗಳ ಕಡೆಯಿಂದ ಏನಾದರೂ ಸಹಾಯ? ಅದೇ ಅಸೋಸಿಯೇಷನ್ ಅವ್ರು ಬಂದಿದ್ರು ನಿನ್ನೆ, ಮೀಟಿಂಗ್ ಇಟ್ಟಿದ್ರಂತೆ. ಏನಾಯಿತು ಗೊತ್ತಿಲ್ಲ. ಸುದೀಪ್ ಟ್ರಸ್ಟಿಗೆ ಹೇಳಿ ನಾವು ಮಾತಾಡ್ತೀವಿ, ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀವಿ ಅಂತ ಹೇಳಿ ಹೋದರು.